ಎಲ್ಲರಿಗೂ ಶುಭೋದಯ. ಆಷಾಢ ಏಕಾದಶಿಯ ಈ ಶುಭ ದಿನದಂದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ 2 ಹಂತಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಪದವಿ ಪ್ರದಾನ ಸಮಾರಂಭ, ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ ವಿದ್ಯಾರ್ಥಿಗಳಿಗೆ. ನಂತರ ಶಿಮುಂಜೆ ಅವರ ಸಂಸ್ಮರಣೆ ನಡೆಯಲಿದೆ. ಈ ತುಂತುರು ಮಳೆಯ ನಡುವೆಯೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ನಮ್ಮ ಕನ್ನಡ ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ವಿಭಾಗ ಮುಖ್ಯಸ್ಥರು ಆಗಿರುವ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಡಾಕ್ಟರ್ ಸುರೇಶ್ ರಾವ್ ಅವರು ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ವಿಭಾಗದ ಹಿರಿಯ ಸಂದರ್ಶಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾರಾಮರಾವ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಅಪರ್ಣಾ ಶೆಟ್ಟಿ ಹಾಗೂ ಅರ್ಚನಾ ಶೆಟ್ಟಿ ಅವರಿಗೂ ಆತರದ ಸ್ವಾಗತ. ಹಾಗೆ ನಮ್ಮ ಶಿಕ್ಷಕಿಯರಾದ ಕಲಾ ಭಾಗವತ್, ಶ್ರೀಮತಿ ಗೀತಾ ಮಂಜುನಾಥ್, ಕುಮುದಾ ಆಳ್ವ, ಸವಿತಾ ಅರುಣ್ ಶೆಟ್ಟಿ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ವಹಿಸ್ತೇನೆ. ಮತ್ತೊಮ್ಮೆ ವೇದಿಕೆಯ ಎಲ್ಲ ಗಣ್ಯರಿಗೆ ಹಾಗೂ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ನ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರಿಗೂ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಆರಂಭವನ್ನು ಡಾಕ್ಟರ್ ಉಮಾರಾಮರಾವ್ ಅವರ ಮಾರ್ಗದರ್ಶಕ ಮಾತುಗಳಿಂದ ಆರಂಭಿಸೋಣ ಅಂತ ಹೇಳ್ತೀನಿ. ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸಿನ ಮಹತ್ವದ ಕುರಿತು ಕೆಲ ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತ ಡಾಕ್ಟರ್ ಉಮಾರಾಮರಾವ್ ಮೇಡಮ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅತಿಥಿಗಳಾದ ಡಾಕ್ಟರ್ ಸುರೇಶ್ ರಾವ್ ಅವರು ಆಗಮಿಸಿದ್ದಾರೆ. ಮುಂಬಯಿಯ ನಾಮಾಂಕಿತ ವೈದ್ಯರು, BSKB ಗೋಕುಲದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಈ ಆಷಾಢ ಏಕಾದಶಿಯ ಶುಭ ದಿವಸದಲ್ಲಿ ನಾವೆಲ್ಲರೂ ನಮ್ಮ ವಿಭಾಗವು ನಡೆಸುವಂತಹ 2 ಬಹುಮುಖ್ಯ ತರಗತಿಗಳ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ವರ್ಷವೂ ಸಾಕಷ್ಟು ಮಕ್ಕಳು ಹಿರಿಯರು ಈ ತರಗತಿಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. 2 ಕೋರ್ಸ್ಗಳನ್ನು ನಡೆಸ್ತೀವಿ. ಒಂದು ಸರ್ಟಿಫಿಕೇಟ್ ಕೋರ್ಸ್ ಇನ್ ಕನ್ನಡ ಅಂತ ಆರಂಭಿಕವಾದ ಹಂತದ ಕೋರ್ಸ್ ಇದು. ನಂತರದಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಅಂತ ಇನ್ನೊಂದು ಸ್ವಲ್ಪ ಪ್ರಗಲ್ಭವಾದ ಮುಂದುವರೆದಂತಹ ಕೋರ್ಸನ್ನು ನಡೆಸ್ತೀವಿ. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ವಾ? 2 ಕೋರ್ಸ್ಗಳನ್ನು ನಾವು ನಡೆಸ್ತೀವಿ. ಬಹಳ ವರ್ಷಗಳಿಂದ ನಮ್ಮ ವಿಭಾಗದ ಮುಖ್ಯಸ್ಥರು, ನಮ್ಮೆಲ್ಲರಿಗೂ ಗುರುಗಳಾಗಿರುವಂತಹ ಡಾಕ್ಟರ್ GN ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಈ ತರಗತಿಗಳು ನಡೀತಾ ಇವೆ. ಸಣ್ಣದಾಗಿ ಪ್ರಾರಂಭ ಆಗಿದ್ದು ಈಗ ದೇಶ ವಿದೇಶಗಳಿಗೂ ಹಬ್ಬಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡೋರು ಚಿನ್ನರು, ಆದರೆ ಎಷ್ಟೋ ಜನ ದೊಡ್ಡವರು ಸಹಿತ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಲಾಜವಂತಿ ಮೇಡಮ್ ಅವರು ಇಲ್ಲಿದ್ದಾರೆ. ಬಹಳ ಜನ ಅದರ ಲಾಭವನ್ನು ಪಡ್ಕೊಳ್ತಾರೆ. ಮುಖ್ಯವಾಗಿ ನೋಡಿ, ಭಾಷೆಯನ್ನು ಕಲಿಯೋದು ಅನ್ನೋದು ತನ್ನಷ್ಟಕ್ಕೆ ತಾನೇ ಒಂದು ಮನೋವಿಕಾಸನದ ಪ್ರಯತ್ನ ಅಂತ. ನಾವು ಎಷ್ಟು ಭಾಷೆಯನ್ನು ಕಲಿತೀವೋ ಅಷ್ಟು ನಮ್ಮ ವ್ಯಕ್ತಿತ್ವ ವಿಕಸನವಾಗುತ್ತೆ ಅಂತ. ಆ ಹಂತದಲ್ಲಿ ನಮಗೆ ಅವಕಾಶವಿರುವ ಭಾಷೆಗಳನ್ನಾದರೂ ಸ್ವಲ್ಪ ಕಲಿತ್ಕೋಬೇಕು ಅನ್ನೋದು ಎಲ್ಲರಿಗೂ ಇರಬೇಕಾದಂಥ ಒಂದು ಹಪಾಹಪಿ. ಅಂಥದನ್ನು ಪೂರೈಸೋಕ್ಕೆ ಅಂತ ಕನ್ನಡ ವಿಭಾಗ ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಈ ಸರ್ಟಿಫಿಕೇಟ್ ಕೋರ್ಸ್ನಲ್ಲಿ ನಿಮಗೆ ಆರಂಭದ ಈ ಮೊದಲು ಮಾಡಿಕೊಂಡು ಏನೂ ಕನ್ನಡ ಬಾರದವರಿಗೆ ಇದನ್ನು ನಡೆಸಿ ಅವರಿಗೆ ಪ್ರತಿಯೊಂದು ವರ್ಣಮಾಲೆಯ ಪರಿಚಯ, ಕ್ರಿಯಾಪದಗಳ ಪರಿಚಯ, ನಾಮಪದ, ವಿಭಕ್ತಿ ಪ್ರತ್ಯಯ, ಎಷ್ಟು ಮಟ್ಟಿಗೆ ಅವರಿಗೆ ವ್ಯಾಕರಣ ಬೇಕಾಗುತ್ತೋ ಅಷ್ಟು ಮಟ್ಟಿಗೆ ಸರಳವಾಗಿ ಅವರಿಗೆ ಹೇಳಿಕೊಟ್ಟು ನಂತರದಲ್ಲಿ ಅವರನ್ನು ವಾಕ್ಯವನ್ನು ರಚಿಸುವುದು, ಕೆಲವು ಸಂಭಾಷಣೆಗಳಲ್ಲಿ ತೊಡಗಿಕೊಳ್ಳೋದು, ಇದನ್ನೆಲ್ಲ ನಾವು 1 to 1 ಅಂದರೆ ಒಬ್ಬರೊಬ್ಬರು ಎದುರಿಗೆ ಇರುವಂತಹ ಒಂದು ಹಂತದಲ್ಲಿ ನಾವು ಅದನ್ನು ಕಲಿಸ್ಕೊಡ್ತೀವಿ. ಅದಕ್ಕಾಗಿ ನಮ್ಮ ಅನೇಕ ಶಿಕ್ಷಕರು ಬಹಳ ಆಸ್ಥೆಯಿಂದ ತಮ್ಮ ಸಮಯವನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಇನ್ನು ಈ ಮಕ್ಕಳು ಕಲಿಯೋದ್ರಿಂದ ಬರೀ ಅವರಿಗೆ ಭಾಷೆ ಬರುತ್ತೆ ಅನ್ನೋದು ಒಂದೇ ಅಲ್ಲ, ಅವ್ರಿಗೆ ಲಾಭವೂ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ನಾವು ಹೇಳ್ತೀವಲ್ವ. ನಮ್ಮ ಮಕ್ಕಳು ಕರ್ನಾಟಕದಲ್ಲಿ ನಡೆಯುವಂತಹ
ಈ ವೈದ್ಯಕೀಯ, ಇಂಜಿನಿಯರಿಂಗ್ ಈ ಶಿಕ್ಷಣಗಳಿಗೆ ಸೀಟ್ ತಗೊಳ್ಬೇಕಾದ್ರೆ ಅವ್ರಿಗೊಂದು ಪರೀಕ್ಷೆ ಇರುತ್ತೆ. ಕನ್ನಡದಲ್ಲಿ ಒಂದು ಪರೀಕ್ಷೆ, ಆರಂಭಿಕ ಹಂತದ ಪರೀಕ್ಷೆ ಇರುತ್ತೆ. ಇದನ್ನ ಮಾಡಿದವ್ರಿಗೆ ಆ ಪರೀಕ್ಷೆಗಳಲ್ಲಿ ಪಾಸ್ ಆಗೋದು ಬಹಳ ಸುಲಭ ಆಗುತ್ತೆ. ಆ ಒಂದು ಅನುಭವವೂ ಇದೆ, ಆ ಒಂದು ಲಾಭವೂ ಇದೆ. ನೀವು ಮಕ್ಕಳನ್ನ CET-ಗೆ ಕಟ್ಟಿಸ್ಬಿಟ್ಟು ಕಡೆಗಳಿಗೆನಲ್ಲಿ ಅದೇ ಒಂದು ಕನ್ನಡ ಪೇಪರ್ ಇದೆ, ಒಂದು 4 ದಿವಸದಲ್ಲಿ ನನ್ನ ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ತೀರಾ ಕನ್ನಡ ಅಂತಂದ್ರೆ ಅದು ಅಸಂಭವವಾದದ್ದು. ಅದರಿಂದ ಮುಂಚೆಯಿಂದನೇ ಮಾಡಿದ್ರೆ ಭಾಷೆಯೂ ಬಂತು, ಜೊತೆಗೆ ನಿಮಗೆ ಈ ಒಂದು ಅನುಕೂಲವೂ ಆಗುತ್ತೆ. ಇನ್ನು ನಮ್ಮ ಡಿಪ್ಲೊಮಾ ಕೋರ್ಸ್ ಅಂತೂ ಅದು ತನ್ನಷ್ಟಕ್ಕೆ ತಾನೇ ಬಹಳ ಪ್ರಗಲ್ಭವಾದಂಥ ಕೋರ್ಸ್. ನಾನು ಹೇಳ್ದಂಗೆ ಆ ಕೋರ್ಸಿನಲ್ಲಿ ನಾವು ಕನ್ನಡ ಸಾಹಿತ್ಯದ ಬಗ್ಗೆನೂ ಹೇಳ್ಕೊಡ್ತೀವಿ. ಅದು ಎಷ್ಟು ಮುಂದುವರೆದ ಕೋರ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಮುಂಬೈ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ವ ಪರೀಕ್ಷೆಗೆ ಸಮಾನ ಅಂತ ಪರಿಗಣಿಸಲ್ಪಟ್ಟಿದೆ. ಅಂದರೆ ಇಟ್ ಈಸ್ ಈಕ್ವಿವೆಲೆಂಟ್ ಟು BA ಇನ್ ಕನ್ನಡ. ಯಾರು ಈ ಡಿಪ್ಲೊಮಾ ಕೋರ್ಸನ್ನ ಯಶಸ್ವಿಯಾಗಿ ಪೂರೈಸ್ತಾರಲ್ಲ ಅವರು ನೇರವಾಗಿ MA-ಗೆ ತಾವು ಅಡ್ಮಿಷನ್ ತಗೊಳ್ಬಹುದು. ನಮ್ಮಲ್ಲಿ ಅಂತ ಒಂದು ಉದಾಹರಣೆಗಳು ಇವೆ. ತಮಿಳು ಮಾತೃಭಾಷೆಯವರು, ಮರಾಠಿ ಮಾತೃಭಾಷೆಯವರು ಈ ಡಿಪ್ಲೊಮಾ ಕೋರ್ಸನ್ನ ಮಾಡಿ ಸ್ನಾತಕೋತ್ತರ ಪದವಿಯಲ್ಲಿ ಚೆನ್ನಾಗಿ ಪರೀಕ್ಷೆಯನ್ನ ಬರೆದು ಒಳ್ಳೆ ಉತ್ತಮ ಅಂಕಗಳಿಂದ ಬಂದದ್ದಿದೆ. ಇನ್ನು ಈ ಡಿಪ್ಲೊಮಾ ಕೋರ್ಸ್ಗೆ ಬರೋರು ಕೆಲವರು ಯಾಕೆ ಬರ್ತಾರೆ ಅನ್ನೋದನ್ನ ಹೇಳ್ಬೇಕಾದ್ರೆ ನನಗೆ ಮೈ ಜುಮ್ಮನ್ನುತ್ತೆ. ಈ ಮರಾಠಿ ಸಾಮಾನ್ಯವಾಗಿ ಮರಾಠಿಗರು ಜಾಸ್ತಿ ಜನ ಬರ್ತಾರೆ. ಅವ್ರಿಗೆಲ್ಲ SL ಭೈರಪ್ಪನವರು ಬಹಳ ಪರಿಚಿತರು ಅನುವಾದಗಳ ಮೂಲಕ. ಅವ್ರು ಹೇಳ್ತಾರೆ ನಾವು ಮೂಲದಲ್ಲಿ ಅದನ್ನ ಕಾದಂಬರಿಗಳನ್ನ ಓದಬೇಕು, ಅದಕ್ಕೆ ನಾವು ಕನ್ನಡ ಕಲ್ತ್ಕೋಬೇಕು. ಭೈರಪ್ಪನವರು ಅಂತಾನೆ ಅಲ್ಲ, ಕನ್ನಡ ಸಾಹಿತ್ಯದ ಬಗ್ಗೆ ತುಂಬಾ ಅಭಿಮಾನವನ್ನ ಹೊಂದಿ ಅನುವಾದಗಳ ಮೂಲಕ ಓದಿ ಅಭಿಮಾನ ಹೊಂದಿ ನಾವು ಮೂಲದಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಎಷ್ಟು ಒಂದು ಈ ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನು ಬಿಟ್ಟು ಅಂತ ಒಂದು ಉದಾತ್ತವಾದ ಗುರಿಯನ್ನ ಇಟ್ಕೊಂಡು ಬರ್ತಾರೆ ನೋಡಿ. ಅದರಿಂದ ಬಹಳ ಸಂತೋಷ ಆಗುತ್ತೆ. ಅದರಿಂದ ನೀವುಗಳು ಎಲ್ಲರೂ ನಿಮ್ಮ ಪರಿಚಿತರಿಗೆ ಈ ವಿಷಯವನ್ನ ಹೇಳಿ, ಯಾರಿಗೆ ಅದರಿಂದ ಲಾಭ ಆಗುತ್ತೋ ಆಗಲಿ, ನಮ್ಮ ವಿಭಾಗವೂ ಬೆಳೀಲಿ, ನೀವು ಬೆಳೀರಿ. ಎಲ್ಲ ಈ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಮಾರ್ಗದರ್ಶಕ ಮಾತುಗಳಿಗಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ಮಾತು ಕೇಳಿದ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರಲಿ ಈ ಕೋರ್ಸ್ಗಳಿಗೆ ಅಂತ ಆಶಿಸೋಣ. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸುರೇಶ್ ರಾವ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಸುರೇಶ್ ರಾವ್ ಅವ್ರನ್ನ ಗೌರವಿಸಬೇಕು ಅಂತ ವೇದಿಕೆ ಗಣ್ಯರಲ್ಲಿ ಕೇಳ್ಕೊಳ್ತೀನಿ. ಡಾಕ್ಟರ್ ಸುರೇಶ್ ರಾವ್ ಅವರು ಮುಂಬಯಿಯ ಖ್ಯಾತ ವೈದ್ಯರು, ಉತ್ತಮ ಸಂಘಟಕರು, ಸಮಾಜ ಸೇವಕರು ಆಗಿದ್ದಾರೆ. ಪ್ರಸ್ತುತ ಅವರು BSKV ಗೋಕುಲ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂಬೈಯಲ್ಲಿ ಸಂಜೀವಿನಿ ಆಸ್ಪತ್ರೆ, ಕಟೀಲಿನಲ್ಲಿ ದುರ್ಗಾ ಸಂಜೀವಿನಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಬಡವರಿಗೆ ಚಿಕಿತ್ಸಾ ಸೌಲಭ್ಯಗಳನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಮುಂಬಯಿಯಲ್ಲಿ ಹಿರಿಯ ನಾಗರಿಕರಿಗಾಗಿ ಆಶ್ರಯ ವೃದ್ಧಾಶ್ರಮವನ್ನು ಸ್ಥಾಪಿಸಿದ್ದಾರೆ. ಕಟೀಲಿನಲ್ಲಿ ಸಂಸ್ಕೃತ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಈ ಎಲ್ಲ ಸಾಧನೆಗಳಿಗಾಗಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯೂ ಸಂದಿದೆ. ಅವರಿಗೆ ಅಭಿನಂದಿಸ್ತಾ ಧನ್ಯವಾದಗಳು ಸರ್. ಸಭೆಯ ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಬೇಕು ಅಂತ ಡಾಕ್ಟರ್ ಸುರೇಶ್ ರಾವ್ ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾದ ಉಪಾಧ್ಯಾಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಸಭಾಧಿಪತಿಗಳೇ, ಸುಮಾರು ಒಂದು 5 ವರ್ಷದ ಮೊದಲು ಅಂತ ಹೇಳ್ಬೋದು, ನಾನು ಮುಂಬೈ ಯೂನಿವರ್ಸಿಟಿದ ಬಗ್ಗೆ, ಯೂನಿವರ್ಸಿಟಿ ಅಂದರೆ ಖಾಲಿ ಯಾರು ಅಪ್ಲಿಕೇಶನ್ ಎಕ್ಸಾಮ್ ಕೊಡ್ಲಿಕ್ಕೆ ಉಂಟು, ಯಾರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಅಲ್ಲಿಗೆ ಹೋಗುದು ಅಂತ ಒಂದು ಕ್ರಮ ಇತ್ತು. ಈಗ GN ಉಪಾಧ್ಯಾಯರು ಬಂದ ಮೇಲೆ ಅವರು ಅದನ್ನು ಬರೀ ಒಂದು ಇನ್ಸ್ಟಿಟ್ಯೂಟ್ ಮಾತ್ರ ಅಂತ ಆಲೋಚನೆ ಮಾಡದೆ, ಇದಕ್ಕೆ ತುಳು ಕನ್ನಡಿಗರೆಲ್ಲ ಮುಂಬೈಯಲ್ಲಿರೋರಲ್ಲಿ ಬರಬೇಕು, ಅವರು ಬೇಕಾದ್ರೆ ಎಲ್ಲ ಸಂಘ ಸಂಸ್ಥೆ ಅವರನ್ನು ಒಟ್ಟುಗೂಡಿಸ್ಕೊಂಡು ಹೋದ್ರೆ ಇದಕ್ಕೆ ತುಳು ಕನ್ನಡಿಗರಲ್ಲಿ ಇನ್ನಷ್ಟು ಹೆಚ್ಚು ಆಸಕ್ತಿಯಿಂದ ಬರುವಾಗ ಮಾಡಿದವರು ಅವರು. ಆದ್ರಿಂದ ನಮ್ಮ ಮುಂಬಯಿಯ ಕನ್ನಡ ಸಂಸ್ಥೆ ಇಷ್ಟು ವೈಬ್ರೆಂಟ್ ಆಗಿ ಇಷ್ಟು ಒಳ್ಳೆ ರೀತಿಯಲ್ಲಿ ನಡೆಯುವಾಗೆ ಮಾಡಿದ ಕಾರಣೀಭೂತರವರಾದ್ರಿಂದ ನಮ್ಮಂತ ತುಳು ಕನ್ನಡಿಗ ಸಂಸ್ಥೆಗಳ ಅಧ್ಯಕ್ಷರನ್ನು ನಾನು ನೋಡ್ತಾ ಇರ್ತೇನೆ. ಯಾರಾದ್ರೂ ಒಬ್ರು
ತುಳು ಕನ್ನಡ ಸಂಸ್ಥೆ ಅಧ್ಯಕ್ಷರನ್ನು ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದು ಬಲಿಸ್ತಾರೆ. ಅದರಿಂದಾಗಿ ಅವರಿಗೂ ಕಾಣ್ತದೆ ನಾವು ಕೂಡ ಏನಾದರೂ ಈ ಸಂಸ್ಥೆಯೊಟ್ಟಿಗೆ ಇರಬೇಕು ಅಂತೇಳಿ. ಅದೇ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾನು ಬಂದವನಿದ್ದೇನೆ. ಇವರಿಗೆ ನನ್ನ ತುಂಬ ಧನ್ಯವಾದಗಳು. ಹೀಗೆ ಅವರು ಈ ಸಂಸ್ಥೆಯನ್ನು ಇನ್ನಷ್ಟು ಒಳ್ಳೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ. ನಮ್ಮ ಮುಂಬೈಯಲ್ಲಿರುವ ಎಲ್ಲ ತುಳುಗನ್ನಡಿಗರ ಮಕ್ಕಳು ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕನ್ನಡದಲ್ಲಿ ಇಂಟ್ರೆಸ್ಟ್ ತಗೊಂಡು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಸದುಪಯೋಗಪಡಿಸಲಿ ಅಂತ ಹೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯಗೊಳಿಸ್ತೇನೆ. ತಮ್ಮ ಹಿತನುಡಿಗಳಿಗಾಗಿ ಧನ್ಯವಾದಗಳು ಸರ್. ಈಗ 2025-26 ಸಾಲಿನ ಕನ್ನಡ ಡಿಪ್ಲೊಮಾ ಹಾಗೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸುವ ಸಮಾರಂಭ. ವೇದಿಕೆಯ ಗಣ್ಯರು ಪ್ರಮಾಣ ಪತ್ರಗಳನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಮೊದಲಿಗೆ ಡಿಪ್ಲೊಮಾ ಪದವಿ ಪಡೆದವರ ಹೆಸರುಗಳನ್ನು ಸವಿತಾ ಅರುಣ್ ಶೆಟ್ಟಿ ಅವರು, ನಂತರ ಸರ್ಟಿಫಿಕೇಟ್ ಕೋರ್ಸ್ ಪಡೆದವರು ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳ ಹೆಸರನ್ನು ಗೀತಾ ಮಂಜುನಾಥ್ ಅವರು ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ವಿದ್ಯಾರ್ಥಿಗಳು ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಮೊದಲಾಗಿ ಡಿಪ್ಲೊಮಾ ಪದವಿಯನ್ನು ಯಶಸ್ವಿಯಾಗಿ ಪೂರೈಸಿದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಭಿನಂದನೆಗಳು. ನಮ್ಮ ವಿದ್ಯಾರ್ಥಿಗಳು ಆತ್ರೇಯ ಯೋಗಿನಿ ವಿನಾಯಕ್ ಅಪರ್ಣ, ಶೆಟ್ಟಿ ಉಷಾ ರತ್ನಾಕರ್, ಇಲ್ಲ ನೋಡಿ ಎದುರು ನೋಡಿ ಸರ್ವಾಧಿಕ ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದವರು ಶಾರದಾ ಜೆ ಬಾಲನ್, ಪುಷ್ಪಲತಾ ಗೋವಿಂದೇಗೌಡ, ರಾವ್ ಚಿತ್ರಾ ಮನಮೋಹನ್. ನಮ್ಮ ವಿದ್ಯಾರ್ಥಿಗಳು ಕೆಲವರು ಊರಿಗೆ ಹೋಗಿರೋದ್ರಿಂದ ಬಂದಿಲ್ಲ ಇವತ್ತು. ಡಿಪ್ಲೊಮಾ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿ ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವ ಉಷಾ ಶೆಟ್ಟಿ ಅವರು ತಮ್ಮ ಅನುಭವದ ಕೆಲವು ವಿಷಯಗಳನ್ನು ಹಂಚಿಕೊಳ್ಬೇಕು. ಅವರ ಅನುಭವ ಹೇಗಿತ್ತು ಡಿಪ್ಲೊಮಾದ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಅನುಭವ ಹೇಳೋದಾದರೆ ತುಂಬ ಒಳ್ಳೆಯದಾಗಿತ್ತು. ಆದರೆ ನಮ್ಮ GN ಉಪಾಧ್ಯಾಯ ಸರ್, ಪೂರ್ಣಿಮಾ ಮೇಡಮ್, ಸವಿತಾ ಮೇಡಮ್, ವಿದ್ಯಾ ಮೇಡಮ್ ಇವರೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ನಾನು ಪ್ರಥಮ ಸ್ಥಾನ ಗಳಿಸಲು ಸಾಧ್ಯವಾಯಿತು ಅಂತ ಹೇಳ್ತಾ ಇದ್ದೇನೆ. ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಅವರ ಪ್ರೋತ್ಸಾಹ ಇದ್ರಿಂದಲೇ ಇವತ್ತು ನಾನು ಡಿಪ್ಲೊಮಾದಲ್ಲಿ ಪ್ರಥಮ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಧನ್ಯವಾದಗಳು. ಪುಷ್ಪಲತಾ ಗೌಡ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಭಾಗಕ್ಕೆ ಬಂದಿದ್ದ ಕಾರಣ ನಾನು MA ಮಾಡಲಿಕ್ಕೋಸ್ಕರ. ಆದರೆ ಕೆಲವೊಂದು ಕಾರಣಗಳಿಂದ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದ್ದರಿಂದ ನಾನು MA ಎಕ್ಸಾಮ್ ಬರೀಲಿಕ್ಕಾಗಲಿಲ್ಲ. ಆದರೆ ಅದು ವ್ಯರ್ಥ ಆಗಬಾರ್ದು ಅಂತ ನಮ್ಮ ಮಹಾಗುರುಗಳಾದ ಉಪಾಧ್ಯಾಯ ಸರ್ ಅವರು ನನಗೆ ವೇಸ್ಟ್ ಆಗೋದು ಬೇಡ ಸಮಯ, ಅದೇ ಸಮಯದಲ್ಲೇ ಕನ್ನಡ ಡಿಪ್ಲೊಮಾ ಕೋರ್ಸ್ನ ಯಾಕೆ ಮಾಡಬಾರ್ದು ನೀವು ಮಾಡಿ ಅಂಥೇಳಿ ನನಗೆ ಅವಕಾಶ ಕೊಟ್ಟಿದ್ದು. ಜೊತೆಯಲ್ಲಿ ಪೂರ್ಣಿಮಾ ಮೇಡಮ್ ಆಗಿರ್ಬೋದು, ವಿದ್ಯಾ ಮೇಡಮ್, ಅವ್ರ ಸವಿತಾ ಮೇಡಮ್ ಕೂಡ ಅವರಷ್ಟು 4 ಜನನೂ ಅಷ್ಟೇ. ಅದರಲ್ಲೂ ನಮ್ಮ ಮಹಾಗುರುಗಳು ನಾವು ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಇವತ್ತಿಗೂ ನಮಗೆ ವೇದಿಕೆ ಆಗಿರ್ಬೋದು ಅಥವಾ ವಿಭಾಗದಲ್ಲಿ ನಮ್ಮ ಮಕ್ಕಳು ಅಂತ ಕರೀತಾರೆ. ನನಗೆ ಭಾಳ ಹೆಮ್ಮೆ ಅದು. ಒಂದೊಂದ್ಸಲ ಮನೆಗೆ ಹೋದರೂ ಎಣಿಸ್ತಾ ಇರ್ತೇನೆ ನಾನು. ನನ್ನ ಮಗನಿಗೆ ನಾನು ನನ್ನ ಮಗ ಅಂತ ಹೇಳಿದಾಗ ನಾನು ಅವ್ನಿಗೆ ಹೇಳ್ತೇನೆ, ಪ್ರಜ್ವಲ್ ನಾನು ನಿಂಗೆ ನನ್ನ ಮಗ ಅಂತ ಹೇಳ್ತೀನಿ. ಸರ್ ನಮ್ಗೆ ಅಲ್ಲೆಲ್ಲ ಹೇಳ್ತಿರ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ತಿದ್ದಾರೆ. ಖುಷಿ ಆಗುತ್ತೆ ಈ ವಿಷಯ ಕೇಳಿ. ಆದರೆ ಓವರಾಲ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾಧ್ಯವಾದಷ್ಟು ಕನ್ನಡ ವಿಭಾಗದಲ್ಲಿ ತುಂಬ ಅವಕಾಶಗಳಿದೆ. ಎಷ್ಟೋ ಜನರು ಹೆಣ್ಮಕ್ಳು ಅವಕಾಶದಿಂದ ವಂಚಿತರಾಗಿರ್ತಾರೆ. ಆದರೆ ನಾನು ಕೂಡ ಒಬ್ಳು. ಸೊ ಈ ಅವಕಾಶನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಎಕ್ಸಾಮಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಕರೆಯಲಾಗ್ತದೆ. ಪಟೇಲ್ ಅಮೀನಾ ಸೈಯದ್, ಭಂಡಾರಿ ಶ್ರೀನಿಧಿ ರಘು,
ಭಂಡಾರಿ ರಿದ್ಧಿ ರಘು, ಶೆಟ್ಟಿ ಸುಬಿತ್ ಸಂತೋಷ್, ಶೆಟ್ಟಿ ನಿನಾದ್ ಉದಯ್, ಶೆಟ್ಟಿ ಮನ್ವಿತ್ ಸಂತೋಷ್, ರಾವ್ ಸಿಯಾ ಪ್ರದೀಪ್, ಆಚಾರ್ಯ ಸಮೃದ್ಧಿ ಶಶಿಧರ್, ಸಾಲಿಯಾನ್ ಲಾಜ್ವಂತಿ, ಸೂಸನ್ ಝೇವಿಯರ್ ಪೆರೇರಾ, ಸಾನಿ ಕೊಠಾರಿ, ನಾಗರಾಜು ಅನನ್ಯ, ಸ್ವಸ್ತಿಕಾ ಶೆಟ್ಟಿ, ರಿಯಾ ಕೃಷ್ಣ ಹೆಗಡೆ, ತನುಶ್ರೀ ನವೀನ್ ಅಮೀನ್, ಆರುಶ್ರೀ ಪಿ ಶೆಟ್ಟಿ, ಶ್ರೀ ಗಣೇಶ್ ಸಾಯಿಕಾರ ಶೇರುಗಾರ್, ಶೆಟ್ಟಿ ತ್ರಿಷಾ ಶನತ್. ಹಿರಿಯ ವಿದ್ಯಾರ್ಥಿಯರು ಬಹಳ ಆಸಕ್ತಿಯಿಂದ ಆನ್ಲೈನಲ್ಲಿ ಕಲಿತರು. ಒಂದು ತರಗತಿಯನ್ನು ಮಿಸ್ ಮಾಡದೆ ಪ್ರತಿ ತರಗತಿಗೆ ಇವರು ಸೂಸನ್ ಮ್ಯಾಮ್ ಅಷ್ಟೇ. ಸರ್ ಒಂದು ನಿಮಿಷ. ಥ್ಯಾಂಕ್ ಯು. ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ಧನ್ಯವಾದಗಳು ಗೀತಾ ಮಂಜುನಾಥ್ ಮತ್ತು ಸವಿತಾ ಅರುಣ್ ಶೆಟ್ಟಿ ಅವರಿಗೆ. ಈಗ ನಮ್ಮ ಶಿಕ್ಷಕರನ್ನು ಗೌರವಿಸುವ ಸಮಯ. ಶಿಕ್ಷಕರಾದ ಕಲಾ ಭಾಗವತ್, ಗೀತಾ ಮಂಜುನಾಥ್, ಕುಮುದಾ ಆಳ್ವಾ, ಸವಿತಾ ಅರುಣ್ ಶೆಟ್ಟಿ, ವಿದ್ಯಾರಾಮಕೃಷ್ಣ ಅವರು ಕೃತಿ ಗೌರವನ ಸ್ವೀಕರಿಸಬೇಕು, ಅವರಿಗೆ ಕೃತಿ ಗೌರವನ ನೀಡಬೇಕು ಅಂತ ಗಣ್ಯರಲ್ಲಿ ವಿನಂತಿಸ್ತೀನಿ. ಡಾಕ್ಟರ್ ಉಮಾರಾವ್ ಮೇಡಮ್. ಹಾಗೆ ರೀ. ಥ್ಯಾಂಕ್ ಯು. ಈ ಮಕ್ಕಳು ಮುಂಬೈಯಲ್ಲಿ ಹುಟ್ಟಿ ಬೆಳೆದು ಕನ್ನಡವನ್ನ ತುಳುವನ್ನು ಉಳಿಸ್ತಾರಲ್ಲ, ಇವರು ನಿಜವಾಗಿ ಮುಂದಿನ ತುಂಬಾ ಖುಷಿ. ಅಭಿನಂದನೆಗಳು ಅನನ್ಯ ಅವರಿಗೆ. ಹಾಗೆ ಈ ವರ್ಷ 2026-27ನೇ ಸಾಲಿನಲ್ಲಿ 5 ಜನ ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸಿಗೆ ಸೇರ್ಕೊಂಡಿದ್ದಾರೆ. ಅವರಲ್ಲಿ ಯಾರಾದ್ರೂ ಹೆಸರುಗಳನ್ನು ಕರಿತೀನಿ. ಯಾರಾದರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಕೃತಿ ಗೌರವ ಸ್ವೀಕರಿಸಬೇಕು. ಹರಿಣಿ ಶೆಟ್ಟಿ, ಉಷಾ ಶೇರಿಗಾರ್, ತ್ರಿಷಾ ಶೆಟ್ಟಿ, ಸ್ವಸ್ತಿಕಾ ಶೆಟ್ಟಿ, ಶ್ರೇಯಾ ಹೆಗಡೆ ಮತ್ತು ಪ್ರಜ್ವಲ್ ಗೌಡ. ಇವರಲ್ಲಿ ಯಾರಾದರೂ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಯಾರ್ಯಾರು ಇದ್ದೀರೋ ಎಲ್ಲ ಬನ್ನಿ. ಆನ್ಲೈನ್ ಕೋರ್ಸ್ ಆಗಿರೋದ್ರಿಂದ ಎಲ್ಲ ಆನ್ಲೈನ್ ಅಲ್ಲಿ ಇದೆ, ನೇರ ಪ್ರಸಾರ ಇದೆ. ರೇಷ್ಮಾ ಮಾನೆ, ಅವರ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಬನ್ನಿ. ಅವರ ಮನೆ ಮಾತು ಮರಾಠಿ ಆದರೂ ಅನೇಕ ವರ್ಷಗಳಿಂದ ವಿಭಾಗದ ಕೆಲಸ ಕಾರ್ಯಗಳಲ್ಲಿ ಸಹಕರಿಸುವ ರೇಷ್ಮಾ ಮಾನೆ ಅವರಿಗೆ ಗೌರವ. ಅಭಿನಂದನೆಗಳು ರೇಷ್ಮಾ ಅವರಿಗೆ. ಈಗ ವಿಕಾಸ್ ಮಾನೆ ಅವರು. ಕನ್ನಡದ ಕೆಲಸವನ್ನು ಯಾರು ಮಾಡಬಹುದು, ಅವರು ನಿಜವಾಗಿ ಮಹಾರಾಷ್ಟ್ರದ ಜನ. ಮನೆ ಮಾತು ಮರಾಠಿ
ದೂರ ಆಗ್ತದೆ. ಈ ವರ್ಷ ಡಿಪ್ಲೊಮಾಗೆ ಸೇರಿರುವ ಉಷಾ ಶೇರಿಗಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೃತಿಗೌರವ ಸ್ವೀಕರಿಸಲಿಕ್ಕೆ ದಯವಿಟ್ಟು ಬನ್ನಿ. ಸರ್ಟಿಫಿಕೇಟ್ ಕೋರ್ಸಿನ ವಿದ್ಯಾರ್ಥಿಗಳ ಹೆಸರನ್ನ ಆಗ್ಲೇ ಕರೆದಾಗ ಕೆಲವರು ಬಂದಿರಲಿಲ್ಲ. ಈಗ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಪಾಸ್ ಆದವರು ಈಗ ಬಂದವರೆಲ್ಲ ದಯವಿಟ್ಟು ಬರಬೇಕು. ತ್ರಿಷಾ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಸರ್ಟಿಫಿಕೇಟ್ ಕೋರ್ಸಿನ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ತ್ರಿಷಾ ಅವರು. ಒಂದು ನಿಮಿಷ ಸರ್. ಸರ್ಟಿಫಿಕೇಟ್ ಕೋರ್ಸಿನ ಆರುಷ್ ಅವರು ಬಂದಿದ್ದಾರೆ. ಸ್ವಸ್ತಿಕಾ, ಶ್ರೀ ಗಣೇಶ್ ಹಾಗೂ ತನುಶ್ರೀ ಅವರು ಕೂಡ ಇದ್ದಾರೆ. ಸರ್ಟಿಫಿಕೇಟ್ ಕೋರ್ಸ್ ರೆಡಿ. ಶ್ರೀ ಗಣೇಶ್, ರೆಡಿ. ಗಣೇಶ್ ಸರ್ಟಿಫಿಕೇಟ್ ಕೋರ್ಸ್. ತನುಶ್ರೀ, ರೆಡಿ. ತನುಶ್ರೀ ಸರ್ಟಿಫಿಕೇಟ್ ಕೋರ್ಸ್. ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ನ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆ ಮೇಲೆ ಬರಬೇಕು ಒಂದು ಗ್ರೂಪ್ ಫೋಟೋಗಾಗಿ. ಸರ್ ಒಂದು ನಿಮಿಷ. ಧನ್ಯವಾದಗಳು ಎಲ್ಲರಿಗೂ. ಈಗ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಕೆಲ ನುಡಿಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಆತ್ಮೀಯರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಒಂದು ವಿಶೇಷ ಮಳೆಗಾಲದ ಕಾರ್ಯಕ್ರಮ ಪದವಿ ಪ್ರದಾನ. ಕಳೆದ ಅನೇಕ ದಶಕಗಳಿಂದ ಕನ್ನಡ ವಿಭಾಗ ಕನ್ನಡ ಬಾರದವರಿಗೆ, ಕನ್ನಡೇತರರಿಗೆ ಕನ್ನಡದ ದೀಕ್ಷೆಯನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದೆ. ಕನ್ನಡ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ತರಗತಿ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ತರಗತಿಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನ ಇವತ್ತು ಪದವಿಯನ್ನು ನೀಡಿ ಅವರನ್ನ ಗೌರವಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಾಡಿನ ನಾಮಾಂಕಿತ ವೈದ್ಯರಾಗಿ, ಸಂಘಟಕರಾಗಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಗೋಕುಲದ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುರೇಶ್ ರಾವ್ ಅವರು ಬಂದು ಮಕ್ಕಳನ್ನ ಹರಸಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳು. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನು ಮಾಡಬಹುದು ಅನ್ನೋದಕ್ಕೆ ಡಾಕ್ಟರ್ ಸುರೇಶ್ ರಾವ್ ಅವರು ಸಾಕ್ಷಿ. ಗಮನಿಸಿ, ಸಂಜೀವಿನಿ ಎನ್ನುವಂತಹ ಒಂದು ಆಸ್ಪತ್ರೆಯನ್ನು ಸ್ಥಾಪಿಸಿ ಅನಂತರ ತಮ್ಮ ಸ್ವಂತ ಊರಾದಂತಹ ಕಟೀಲಿನಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿಸಿ ಅದನ್ನ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಗೋಕುಲವನ್ನ ಮುಂಬೈಯಲ್ಲಿ ಒಂದು ರೀತಿಯಲ್ಲಿ ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ಅಂತಹ ಒಂದು ಬೃಹತ್ ಸಂಸ್ಥೆಯನ್ನ ಅವರು ಎತ್ತಿ ನಿಲ್ಲಿಸಿದ್ದಾರೆ. ಮುಂಬೈ ಕನ್ನಡಿಗರು ತುಳುವರಿಗೆ ಕೃತಜ್ಞರಾಗಿರಬೇಕು ಅನ್ನುವಂಥ ಅವರು ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು. ಸ್ವಾಮೀಜಿ ಅವರು ಬಂದಿದ್ದಾರೆ. ಮುಂದಿನ 3 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ಕನ್ನಡ ವಿಭಾಗದ ಉನ್ನತಿಯಲ್ಲಿ ಶ್ರಮಿಸಿದಂತಹ ಡಾಕ್ಟರ್ ಉಮಾರಾವ್ ಅವರು, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು, ಕಲಾ ಭಾಗವತ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಎನ್ನುವಂತ. ಹಾಗೆಯೇ ಕನ್ನಡ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಗೀತಾ ಮಂಜುನಾಥ್ ಅವರು ಆನ್ಲೈನ್ ಮುಖಾಂತರವಾಗಿ ದೇಶ ವಿದೇಶಗಳ ನಮ್ಮ ವಿದ್ಯಾರ್ಥಿಗಳು, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿ 8 ಆದ ನಂತರ ನಮ್ಮ ಅಂಗಡಿ ಆರಂಭ ಆಗುತ್ತೆ. ಯಾಕಂದ್ರೆ ಅಮೆರಿಕದ ವಿದ್ಯಾರ್ಥಿಗಳಿದ್ದಾರೆ, ಸ್ವಿಟ್ಜರ್ಲ್ಯಾಂಡಿನ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಕಡೆಗಳ ವಿದ್ಯಾರ್ಥಿಗಳಿದ್ದಾರೆ. ಮನೆಯಲ್ಲೇ ಕುಳಿತು, ಸರ್ಕಾರ ಹೇಳಿದೆ ಮನೆಯಲ್ಲೇ ಕುಳಿತು ಆನ್ಲೈನ್ ಮುಖಾಂತರವಾಗಿ ಕನ್ನಡವನ್ನು ಕಲಿಯಲಿಕ್ಕೆ ಅವಕಾಶ ಇದೆ. ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು. ಹಾಗಾಗಿ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿರುವಂತಹ ಗೀತಾ ಮಂಜುನಾಥ್ ಆಗಿರಬಹುದು, ಕುಮುದ ಆಳು ಕನ್ನಡವನ್ನ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಕೃತಜ್ಞರಾಗಿದೆ. ಹಾಗೆಯೇ ಡಿಪ್ಲೊಮಾ ತರಗತಿಯಲ್ಲಿ ನಮಗೆ ಶಿಕ್ಷಕರಾಗಿ ಸಹಾಯವನ್ನ ಮಾಡ್ತಾ ಬಂದಿರುವಂತಹ ವಿದ್ಯಾ ರಾಮಕೃಷ್ಣ, IT ಇಂಜಿನಿಯರ್, ಅಮೆರಿಕದಲ್ಲಿ ಕೆಲವು ವರ್ಷ ಕೆಲಸ ಮಾಡಿ ಹಣ ಬೇಡ ಈಗ ವಿದ್ಯಾರ್ಜನೆ ಮಾಡೋಣ ಅಂತ ಆ ಕೆಲಸದಲ್ಲಿ ನಿರತರಾಗಿರುವಂತಹ
MA ಪ್ರಥಮ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು, ಅಭಿಮಾನ ಪಡುವಂತಹ ಸಾಧಕರು. ಹಾಗಾಗಿ ನಮ್ಮ ಒಂದು ದೊಡ್ಡ ವಿದ್ಯಾರ್ಥಿ ಸಮೂಹವೇ ಜೊತೆಗಿದೆ ಅನ್ನುವಂಥದ್ದು. ಗೀತಾ ಮಂಜುನಾಥ ಹೇಳಿದೆ, ನಮ್ಮ ಸವಿತಾ ಅರುಣ್ ಶೆಟ್ಟಿ PhD ವಿದ್ಯಾರ್ಥಿನಿ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ನಮಗೆ ಸಹಕರಿಸ್ತಾ ಬಂದಿದ್ದಾರೆ. ಯಾರ ಹೆಸರು ಬಿಡ್ಲಿಲ್ಲ ಅಂತ ಕಾಣುತ್ತೆ. ಕಲಾ ಭಾಗವತ್ ಆಗಿರಬಹುದು, ಉಮರಾವ್ ಆಗಿರ್ಬೋದು, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಎಲ್ಲ ಕೋರ್ಸ್ಗಳ ಸಂಯೋಜಕರಾಗಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಬೇಂದ್ರೆ ಒಂದು ಮಾತು ಹೇಳ್ತಾರೆ, ಕನ್ನಡವನ್ನ ನಾವು ಯಾವತ್ತೂ ಉಳಿಸ್ಕೊಳ್ಬೇಕು ಎನ್ನುವಂಥ, ಕನ್ನಡದ ಒಂದು ಹಿತವನ್ನ ಕಾಯುವಂತಹ ಜವಾಬ್ದಾರಿ ನಮ್ಮದು ಎನ್ನುವಂಥ, ಕನ್ನಡ ಬರ್ರಿ ನಮ್ಮ ಸಂಗಡ ಎನ್ನುವಂತಹ ಮಾತನ್ನು ಹೇಳಿ ಇದಕ್ಕೆಲ್ಲ ಸಹಾಯವನ್ನ ನೀಡ್ತಾ ಇರುವಂತಹ ತುಳು ಕನ್ನಡಿಗರಿಗೆ ನಾನು ಕೃತಜ್ಞರಾಗಿದ್ದೇನೆ. ಜೊತೆಗೆ ಮುಂಬೈ ವಿಶ್ವವಿದ್ಯಾಲಯ ದೊಡ್ಡ ಪ್ರಮಾಣದಲ್ಲಿ ಕನ್ನಡವನ್ನ ಬೆಳೆಸುವ ನಿಟ್ಟಿನಲ್ಲಿ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಅದರಿಂದ ತಾವೆಲ್ಲ ಈ ಒಂದು ಕೋರ್ಸಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೆ ವಿಶೇಷವಾದ ಕೃತಜ್ಞತೆಯನ್ನ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ರಿ. ಇದೀಗ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ಧನ್ಯವಾದಗಳು. ಡಿಪ್ಲೊಮಾ ಸೇರಿರುವ ವಿದ್ಯಾರ್ಥಿಗಳು ಇನ್ನೊಮ್ಮೆ ಹೆಸರು ಕರಿತೀನಿ, ಯಾರಾದ್ರೂ ಬಂದಿದ್ರೆ ಬನ್ನಿ. ಹರಿಣಿ ಶೆಟ್ಟಿ, ಉಷಾ ಶೇರಿಗಾರ್, ತ್ರಿಷಾ ಶೆಟ್ಟಿ, ಸ್ವಸ್ತಿಕಾ ಶೆಟ್ಟಿ, ಶ್ರೇಯಾ ಹೆಗಡೆ, ಪ್ರಜ್ವಲ್ ಗೌಡ. ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯ ಉಂಟು. ದಯವಿಟ್ಟು ಬರಬೇಕು. ಉತ್ತಮ ಅಂಕಗಳನ್ನ ಪಡೆದು ಸಾನ್ವಿಯವರು ಉತ್ತೀರ್ಣರಾಗಿದ್ದಾರೆ. ಅಭಿನಂದನೆಗಳು ಸಾನ್ವಿ ಅವರಿಗೆ. ಕಾರ್ಗರ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ಯೋಗೇಶ್ ಕೊಠಾರಿ ಅವರು ಬಂದಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಥ್ಯಾಂಕ್ ಯು. ಧನ್ಯವಾದಗಳು. ಇಲ್ಲಿಗೆ ಮೊದಲನೇ ಹಂತದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಇಂದಿನ ಮುಖ್ಯ ಅತಿಥಿಗಳಿಗೆ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಎರಡನೇ ಹಂತದ ಕಾರ್ಯಕ್ರಮವನ್ನು ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ನಡೆಸಿಕೊಡಲಿದ್ದಾರೆ. ನಮಸ್ಕಾರ.